ಈಗ ಸಾಲ್ಟ್ ಅಂಡ್ ಶುಗರ್ ಇಸ್ ದ ನ್ಯೂ ಟೊಬ್ಯಾಕೋ ಅಂತ ನಾವು ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕಣ್ಣಿಗೆ ಕಾಣಲ್ಲ ಅದು. ದಟ್ ಇಸ್ ವೈ ವಿ ಡೋಂಟ್ ಇವನ್ ನೋ ಯಾವ್ಯಾವ ಫುಡ್ಸ್ ಅಲ್ಲಿ ಎಷ್ಟೆಷ್ಟು ಹೋಗ್ತಾ ಇದೆ ಅಂತ ನಮ್ಮ ಮಕ್ಕಳಲ್ಲಿ. ಪ್ರಿಸರ್ವೇಟಿವ್ಸ್ ನಿಮ್ಗೆ ಗೊತ್ತಿರೋ ವಿಷಯ, ಫ್ರಮ್ ಕ್ಯಾನ್ಸರ್ ಇಟ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಅದಕ್ಕೆ ಕೆಲವು ರೆಗ್ಯುಲೇಷನ್ಸ್ ಇರುತ್ತೆ. ಅದರಿಂದ ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ದಪ್ಪ ಆಗ್ತೀವಿ ಅಂಡ್ ಡಯಾಬಿಟೀಸ್ ಆಗುತ್ತೆ. ಜನರಲಿ ವಿ ಬಿಕಮ್ ಅನ್ಹೆಲ್ತಿ, ಅನ್ಫಿಟ್ ಪಾಪ್ಯುಲೇಷನ್. ಮ್ಯಾಮ್, ನಮ್ಮ ಚೈಲ್ಡ್ಹುಡ್ಗೂ ಈಗಿನ ಮಕ್ಕಳ ಚೈಲ್ಡ್ಹುಡ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ, ಅದು ಫುಡ್ ಅಲ್ಲೇ ಗೊತ್ತಾಗುತ್ತೆ. ನಾವೆಲ್ಲ ನಮ್ ಕಡೆ ಗಂಜಿ ಊಟ ಮಾಡ್ತಾರೆ, ಬೆಳಿಗ್ಗೆ ಮಕ್ಕಳಿಗೆ ಗಂಜಿ ಊಟ, ಅಕ್ಕಿ ಗಂಜಿ ನಾವು ತಿಂದ್ಬಿಟ್ಟೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಈಗೆಲ್ಲ ಇನ್ಸ್ಟೆಂಟ್ ಫುಡ್ ಕಾನ್ಸೆಪ್ಟ್ ಬಂದಿದೆ. ಸೊ ಇನ್ಸ್ಟೆಂಟ್ ಫುಡ್ ನ ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ. ಸೊ ಅದ್ರಲ್ಲಿ ಶುಗರ್ ಗೊತ್ತೇ ಇದೆ, ಸಾಲ್ಟ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಈ ಸಾಲ್ಟ್ ಕನ್ಸಂಪ್ಷನ್ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಸೇಮ್ ಆಸ್ ಟಾಕ್ಸಿಕ್ ಆಸ್ ಶುಗರ್. ಈಗ ಸಾಲ್ಟ್ ಅಂಡ್ ಶುಗರ್ ಇಸ್ ದ ನ್ಯೂ ಟೊಬ್ಯಾಕೋ ಅಂತ ನಾವು ಹೇಳ್ತೀವಿ. ಟ್ವಿನ್ಸ್ ದೇ ಆರ್. Yeah, they are very bad twins, and it is equal to giving them tobacco. It's very addictive and very toxic. Most importantly, nam kannige kaanalla adu. That is why we don't even know ಯಾವ್ಯಾವ ಫುಡ್ಸ್ ಅಲ್ಲಿ ಎಷ್ಟೆಷ್ಟು ಹೋಗ್ತಾ ಇದೆ ಅಂತ ನಮ್ಮ ಮಕ್ಕಳಲ್ಲಿ. ಓಕೆ. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಬೋಲ್ ಆಫ್ ಕಾರ್ನ್ಫ್ಲೇಕ್ಸ್ ತಿಂದಿದ್ರೆ ಅದರಲ್ಲಿ ಎಷ್ಟು ಸಾಲ್ಟ್ ಇರುತ್ತೆ, ಯು ವಿಲ್ ಬಿ ಸರ್ಪ್ರೈಸ್ಡ್. ದೇ ಆಲ್ ಆರ್ ಪ್ಯಾಕೇಜ್ಡ್. ಆಸ್ ಸೂನ್ ಆಸ್ ಅ ಫುಡ್ ಇಸ್ ಪ್ಯಾಕೇಜ್ಡ್, ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಬೇಕು, ಇಲ್ಲಾದ್ರೆ ನಾವು ಸಾಲ್ಟ್ ಆ್ಯಡ್ ಮಾಡಬೇಕು, ಆರ್ ಅ ಕಾಂಬಿನೇಷನ್ ಆಫ್ ಟು. ಪ್ರಿಸರ್ವೇಟಿವ್ಸ್ ನಿಮ್ಗೆ ಗೊತ್ತಿರೋ ವಿಷಯ, ಫ್ರಮ್ ಕ್ಯಾನ್ಸರ್ ಇಟ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಅದಕ್ಕೆ ಕೆಲವು ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಸಾಲ್ಟ್ ಬೇಜಾನ್ ಹಾಕ್ಬಿಡ್ತಾರೆ. And the first food of the day is salty. Yes. ಈಗ ಸಾಲ್ಟ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಆಲ್ಟರ್ನೇಟಿವ್. ರಿಫೈನ್ಡ್ ಶುಗರ್ ಬದಲು ಯಾವ ರೀತಿ ನಾವು ಜಾಗರಿ ತಗೋತೀವಿ ಅಥವಾ ಬ್ರೌನ್ ಶುಗರ್ ತಗೋತೀವಿ, ಅದೇ ತರ ಸಾಲ್ಟ್ ಬದಲಾಗಿ ಈಗ ಪಿಂಕ್ ಸಾಲ್ಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಟ್ರೆಂಡ್ ಆಗ್ಬಿಟ್ಟಿದೆ ಆಕ್ಚುಲಿ ಈ ಒಂದು ಸೊ ಕಾಲ್ಡ್ ಹೆಲ್ದಿ ಫುಡ್ ಅಂತ ಏನ್ ಹೇಳ್ತಾರಲ್ಲ, ಅದರಲ್ಲಿ ಪಿಂಕ್ ಸಾಲ್ಟ್ ಕನ್ಸಂಪ್ಷನ್ ಜಾಸ್ತಿ ಇದೆ. ಸೊ ಪಿಂಕ್ ಸಾಲ್ಟ್ ನಾರ್ಮಲ್ ಸಾಲ್ಟ್ ಏನ್ ಡಿಫ್ರೆನ್ಸು? Okay, so this Himalayan pink salt or natural salt as they call it sounds really good, alva. Pink and natural, healthy, very Instagram types. Yeah. But no, the amount, iga salt, what is the main problem with salt? It has sodium chloride, and that sodium consumption in our body is not good. It leads to a lot of problems. Adu navu amele matadona. So pink salt alli it has the same amount of sodium chloride as compared to white salt. What is the difference? White salt alli it has undergone processing from the sea or from the rock. We take it, undergone processing. Bleach ಮಾಡ್ತಾರೆ. Yeah, and they've made it very refined. They've removed all the other dirt, chemicals, minerals, ella remove ಮಾಡಿ ಬರೀ sodium chloride ಇರುತ್ತೆ ಅದರಲ್ಲಿ. So that is pure sodium chloride. However, 1980s ಇಂದ ಇಂಡಿಯಾ ಅಲ್ಲಿ ಆ ವೈಟ್ ಸಾಲ್ಟ್ ಅನ್ನು ನಾವು ಫೋರ್ಟಿಫೈ ಮಾಡಿದೀವಿ ವಿತ್ ಅಯೋಡೀನ್. ಅಯೋಡೈಸ್ಡ್ ಸಾಲ್ಟ್. ಮುಂಚೆ ಎಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಗಾಯ್ಟರ್ ಅಂತ ಒಂದು ಪಿಕ್ಚರ್ ಇರುತ್ತೆ, ಇಲ್ಲಿ ಒಂದು ಗಡ್ಡೆ ತರ, ದಟ್ ಲುಕ್ ಸೋ ಸ್ಕೇರಿ. ಅದು ಥೈರಾಯ್ಡ್ ಡೆಫಿಷಿಯನ್ಸಿ. ಆ ಥೈರಾಯ್ಡ್ ಡೆಫಿಷಿಯನ್ಸಿ ಆದ್ರೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಇಷ್ಟೊಂದು ಊದ್ಕೊಳ್ಳುತ್ತೆ. ದಟ್ಸ್ ಕಾಲ್ಡ್ ಎಸ್ ಅ ಗಾಯ್ಟರ್ ಅಂಡ್ ಇಟ್ ಕಾಸಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. That comes because of iodine deficiency, which was quite common in India before. Once we started adding iodine to salt, yakandre we have to have salt in every food. Yes. So adralli ನಾವು ಸ್ವಲ್ಪ iodine correct quantities ಅಲ್ಲಿ ಹಾಕಿದ್ರೆ that condition has almost disappeared. I have not seen it in the last 20 years of my practice. Alva? So that is the advantage of having iodized, fortified, refined salt. But what is in pink salt? So don't be under the impression, oh, ನಾವು ಪಿಂಕ್ ಸಾಲ್ಟ್ ತಿಂದಿದ್ರೆ ನಮಗೆ ಉಪ್ಪಿನಂಶ ಕಡಿಮೆ ಇರುತ್ತೆ ಅಂತ. ತಪ್ಪು. That's a myth. The same amount of sodium will be there. But we call it healthy and natural because ಅದರಲ್ಲಿ ಬೇರೆ ತರ ಮಿನರಲ್ಸ್ ಎಲ್ಲ ಇರುತ್ತೆ ಅಂತ. ಬಟ್ ನಾವು 1 kg ತಗೊಂಡಿದ್ರೇನೆ ಆ ಬೇರೆ ಮಿನರಲ್ಸ್ ಈಕ್ವಲ್ ಕ್ವಾಂಟಿಟೀಸ್ ಅಲ್ಲಿ ಬರುತ್ತೆ. ನಾವು ತಗೊಳ್ಳೋದೇ ಇಷ್ಟು. ಸೊ ಇಟ್ಸ್ ನಾಟ್ ರೆಲೆವೆಂಟ್. ಅಂಡ್ ಸಮ್ಟೈಮ್ಸ್ ಅದರಲ್ಲಿ ಕಂಟಾಮಿನೇಷನ್ಸ್ ಇರುತ್ತೆ and there is no iodine. So why should we take it? ಪ್ಯೂರಿಫೈಡ್ ನ್ಯಾಚುರಲ್ ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ಸ್ ನಾಟ್ ಪ್ಯೂರಿಫೈಡ್. ಸೊ ಹೌದು, ಕೆಲವು ಟ್ರೆಡಿಷನ್ಸ್ ಅಲ್ಲಿ ನಮ್ಮ ವ್ರತ ಮಾಡುವಾಗ, ಈ ನವರಾತ್ರಿ ವ್ರತ ಅಲ್ಲಿ ಅವ್ರು ಯಾವಾಗ್ಲೂ ಹೇಳ್ತಾರೆ ಪಿಂಕ್ ಸಾಲ್ಟ್ ಹಾಕ್ಬೋದು, ಇಲ್ಲಾಂದ್ರೆ ಸಾಲ್ಟ್
ಹಾಕಬಾರ್ದು ಅಂತ. ದಟ್ ಈಸ್ ಓಕೆ ಆಸ್ ಅ ಸ್ಮಾಲ್ ಫಾರ್ ಸಮ್ ಡಿಶಸ್ ದೇವರಿಗೆ ಕೊಡ್ತೀವಿ ನಾವು, ಅದರಲ್ಲಿ ಬೇಕಾದ್ರೆ ಪಿಂಕ್ ಸಾಲ್ಟ್ ಹಾಕ್ಬೋದು. ಬಟ್ ಇನ್ ಆರ್ ಡೈಲಿ ಕನ್ಸಂಪ್ಷನ್ ಇಟ್ ಶುಡ್ ಬಿ ಅಯೋಡೈಸ್ಡ್ ಸಾಲ್ಟ್ ವಿಚ್ ಇಸ್ ಅವೈಲಬಲ್ ಸ್ಟ್ಯಾಂಡರ್ಡ್. ಓಕೆ, ಸೊ ಸೋಡಿಯಂ ಕ್ಲೋರೈಡ್ ಇಂದ ಏನಾಗುತ್ತೆ, ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ? ಸಾಲ್ಟ್ ಇಂದ ಬರೋ ಪ್ರಾಬ್ಲಮ್ಸ್ ಏನಂದ್ರೆ ಮುಖ್ಯವಾಗಿ hypertension and cardiovascular diseases. The risk of heart disease and blood pressure it's very high now. Now you know that heart disease 30 years 40 years heart attack agodu, it's become very common. No surprise. ಇನ್ನು ನೋಡ್ತಾ ಇದೀವಲ್ಲ 3-4 ವರ್ಷದ ಮಕ್ಕಳಲ್ಲಿ, 3rd 4th ಸ್ಟ್ಯಾಂಡರ್ಡ್ ಮಕ್ಕಳಲ್ಲೆಲ್ಲ BP ಆಗ್ತಾ ಇದೆ, obesity ಆಗ್ತಾ ಇದೆ. ಹೌದು. So one is hypertension, BP ಬರೋದು, ಮತ್ತೆ heart disease. and ಎರಡನೇದು ಏನಂದ್ರೆ ಈ ಸಾಲ್ಟ್ ಇರೋ ಫುಡ್ ನಾವು ಕನ್ಸ್ಯೂಮ್ ಮಾಡಿದ್ರೆ ಅದರಲ್ಲಿ ಒಬೆಸಿಟಿನೂ ಜಾಸ್ತಿ ಆಗುತ್ತೆ. ಸೊ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನೀವು ಹೇಳಿದ್ರಲ್ವಾ ಟ್ವಿನ್ಸ್, ಸಾಲ್ಟ್ ಶುಗರ್, ಅದೇ ತರ. ಸೊ ಸಾಲ್ಟ್ ಅಂಡ್ ಶುಗರ್ ಫುಡ್ಸ್ ಕಮ್ ಇನ್ ಆಲ್ಮೋಸ್ಟ್ ಆಲ್ ಪ್ರೊಸೆಸ್ಡ್ ಮೀಲ್ಸ್. ಸೊ ದ ರಿಸ್ಕ್ ಆಫ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ನಮ್ಮ ಹೋಲ್ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ. ಅದರಿಂದ ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ದಪ್ಪ ಆಗ್ತೀವಿ, ಆ್ಯಂಡ್ ಡಯಾಬಿಟೀಸ್ ಆಗುತ್ತೆ. Generally we become unhealthy, unfit population. Which food has the most highest salt in it? ಅಂದ್ರೆ ಯಾವ ಫುಡ್ ಅಲ್ಲಿ ಸಾಲ್ಟ್ ತುಂಬಾ ಜಾಸ್ತಿ ಇರುತ್ತೆ? ಬಿಕಾಸ್ ನಮಗೆ ಗೊತ್ತಾಗಲ್ಲ, ಡೇ ಟು ಡೇ ನಾವು ಏನೇನೋ ತಿಂತಾ ಇರ್ತೀವಿ. ಸೊ ಯಾವ್ದ್ರಲ್ಲಿ ಇರುತ್ತೆ ಮತ್ತೆ ಹೇಗೆ ಅದನ್ನ ಲಿಮಿಟ್ ಮಾಡೋದು ಅಂತ? ಓಕೆ, ಟು ಆನ್ಸರ್ ದಟ್ ಕ್ವೆಶ್ಚನ್ ನೀವು ಯೋಚನೆ ಮಾಡಿ, ಸಾಲ್ಟ್ ಇಸ್ ಅ ನ್ಯಾಚುರಲ್ ಪ್ರಿಸರ್ವೇಟಿವ್. ಅದಕ್ಕೋಸ್ಕರ ಪಿಕ್ಕಲ್ಸ್ ಅಲ್ಲಿ ಉಪ್ಪಿನಕಾಯಿ ಅಂತ ನಾವು ಹೇಳ್ತೀವಲ್ವ, ಅದರಲ್ಲಿ ಜಾಸ್ತಿ ಉಪ್ಪು ಯಾಕೆ ಹಾಕ್ತಿವಿ? ಅದು ಜಾಸ್ತಿ ತಿಂಗಳು ಹಂಗೆ ಇರಬೇಕು, ನಾವು ತಿನ್ಬೋದು, 3 months ಆದ್ಮೇಲೆ ನಾವು ಉಪ್ಪಿನಕಾಯಿ ತಿನ್ಬೋದು, ಯಾಕಂದ್ರೆ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇನ್ ಎನಿ ಪ್ರಿಸರ್ವ್ಡ್ ಫುಡ್ ದ ಸಾಲ್ಟ್ ಇಸ್ ಮೋರ್. whichever food has long shelf life, like frozen food, has the highest salt content. That is why ನಾವು ರೆಡಿ ಟು ಈಟ್ ಫ್ರೋಸನ್ ಫುಡ್ ತಗೊಂಡಿದ್ರೆ ಅದರಲ್ಲಿ ಎಷ್ಟೊಂದು ಹಾಕ್ತಾರೆ, ವೆರಿ ಹೆಲ್ತಿ, ಇದು ಅದು ರೆಡಿ ಟು ಈಟ್ ಮೀಟ್ಸ್ ಅವೆಲ್ಲ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಬಿಕಾಸ್ ದೇ ಆರ್ ವೆರಿ ಹೈ ಇನ್ ಸಾಲ್ಟ್ ಕಂಟೆಂಟ್. ಈ ಫ್ರೈಸ್ ಅದೆಲ್ಲ ನಾವು ರೆಡಿ ಟು ಈಟ್ ಅಂತ ಹಾಕ್ಬಿಡ್ತೀವಿ. ಫ್ರೋಸನ್ ಕಾರ್ನ್ಸ್, ಫ್ರೋಸನ್ everything, especially prepared processed food, if it's frozen, the salt content is high. Secondly, packaged food. It could be healthy biscuits. There's nothing healthy about it. Adralli baritare no sugar, but if you read carefully, high salt. So we don't realize the salt in the biscuits when we give children. And cornflakes, infant cereals, all of them have high salt. Okay. ಉಪ್ಪಿನಕಾಯಿ ತಿನ್ಬೋದಾ ತಿನ್ಬಾರ್ದಾ? All in moderation. ಏನೋ ಒಂದು ಚಿಟಿಕೆ ಇಷ್ಟು ತಗೊಂಡಿದ್ರೆ that is fine. But why to give children? ನಾವಂತೂ ಹೇಳ್ತೀವಿ ಅದೆಲ್ಲ ಬೇಕಾಗಲ್ಲ. ಓಕೆ, ಸೊ ಈಗ ಹೆಂಗಾಗ್ತದೆ ಅಂದ್ರೆ ಮ್ಯಾಮ್, ಶುಗರ್ ನ ಅವಾಯ್ಡ್ ಮಾಡೋ ನಮ್ಮ ಇದ್ರಲ್ಲಿ ಸಾಲ್ಟ್ ನ ನಾವು ಜಾಸ್ತಿ ತಿಂತಾ ಇದ್ದೀವಿ. Absolutely. ಸೊ ಈ ಹಿಡನ್ ಸಾಲ್ಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ? As told you before, ಯಾವುದೇ ಪ್ರೊಸೆಸ್ಡ್ ಫುಡ್, ಯಾವುದೇ ಪ್ಯಾಕೆಟ್ ಅನ್ನು ಓಪನ್ ಮಾಡಿದ್ರೆ ಅಬ್ಬಾ ಇದರಲ್ಲಿ ಸಾಲ್ಟ್ ಇರುತ್ತೆ, ಇಲ್ಲಾದ್ರೆ ಶುಗರ್ ಇರುತ್ತೆ. ನಾವು ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದು it will be hiding. So we have to be wary about that. Plus one simple thing ಹೇಳ್ತೀನಿ ನಾವು, ಈಗ ಕೆಲವರು ರೈಸ್ ಮಾಡುವಾಗ ಉಪ್ಪು ಹಾಕ್ತಾರೆ. ಯಾಕೆ ಹಾಕ್ಬೇಕು? ವೈ ಶುಡ್ ಇಟ್ ಬಿ? ಸೊ ರೀಥಿಂಕ್ ಆ ಪ್ರಾಕ್ಟಿಸಸ್. ಹಳೆ ಕಾಲದಲ್ಲಿ ಅದು ಹಾಕ್ತಿವಿ ಯಾಕಂದ್ರೆ ಅವ್ರ ಟ್ರೆಡಿಷನಲ್ ಫುಡ್ಸೇ ಬೇರೆ. ಅವರು ಫರ್ಮೆಂಟ್ ಮಾಡ್ತಾರೆ, ಅವರು ಹೋಲ್ ಗ್ರೇನ್ಸ್ ತಗೋತಾರೆ. ಕುಕ್ಕರ್ ಫೆಸಿಲಿಟಿ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ನಾವೆಲ್ಲ ಅಲ್ಟ್ರಾ ಪ್ರಾಸೆಸ್ ಮಾಡಿ 1 kg ಸಾಲ್ಟ್ ಒಂದ್ ಕಡೆ ತಿಂತೀವಿ, ಅದರಲ್ಲಿ ನಮ್ಮ ಅನ್ನದಲ್ಲಿ ನಾವು ಉಪ್ಪು ಹಾಕ್ತಿವಿ, ಎಕ್ಸ್ಟ್ರಾ ಸಾಲ್ಟ್. ಫಸ್ಟ್ ಆಫ್ ಆಲ್ ಪಾಲಿಶ್ಡ್ ರೈಸ್ ತಿನ್ನೋದು, ಅದಕ್ಕೂ ಮತ್ತೆ ಸಾಲ್ಟ್ ಹಾಕೊಂಡು ಅದನ್ನ ಇನ್ನಷ್ಟು ಹಳ್ಳ ಹಿಡಿಸ್ತೀವಿ. ಎಕ್ಸಾಕ್ಟ್ಲಿ. ಸೊ ನಮ್ಮ ಅತ್ತಮ್ಮ ಫಸ್ಟ್ ಹಾಕ್ತಾ ಇದ್ರು, ಅವ್ರು ಬೇಸಿಕಲಿ ವ್ಯವಸಾಯ ಅವರು. ಸೊ ಅವಾಗ ನಾನು ಯಾಕತ್ತಮ್ಮ ಹಾಕ್ಬೇಕು, ಇಲ್ಲ ನಾವು ಮುಂಚೆಯಿಂದ ಹಾಕ್ತಾ ಇದೀವಿ ಅಂತ. ಸೊ ಸ್ಲೋಲಿ ಅದನ್ನು ಅರ್ಧ ಮಾಡಿದೀನಿ, ಆಮೇಲೆ ನಾನು ಕ್ಯಾನ್ಸಲ್ ಮಾಡಿದೀನಿ. ಅವ್ರಿಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅವ್ರಿಗೆ ಹೇಳಿದ್ದೀನಿ, ಸಿ ನೌ ಡೇಸ್ ನಾವು ಮಾಡಬಾರ್ದು, ನೀವೆಲ್ಲ ವ್ಯವಸಾಯ ಮಾಡಿದಿರಿ, ನಾವೆಲ್ಲ ಟಿವಿ ಮುಂದೆ ಕೂತ್ಕೊಂತೀವಿ, ಕಂಪ್ಯೂಟರ್ ಮುಂದೆ ಕೂತ್ಕೊಂತೀವಿ. ವಿ ಡೋಂಟ್ ಇವನ್ ಹ್ಯಾವ್ ದಟ್ ಮಚ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ವಿ ಶುಡ್ ನಾಟ್ ಕನ್ಸ್ಯೂಮ್ ದಟ್ ಮಚ್ ಆಫ್ ಸಾಲ್ಟ್ ಅಂಡ್ ಶುಗರ್. ಪಾಯಿಂಟ್ 1. ಸೆಕೆಂಡ್ಲಿ, ಮೊಸರನ್ನ ತಿನ್ನುವಾಗ ಯಾಕೆ ಉಪ್ಪು ಹಾಕಬೇಕು? ಡೋಂಟ್ ಆಡ್. ಸೊ ಇಟ್ಸ್ ಅ ಪ್ರಾಕ್ಟಿಸ್. ಮೋಸ್ಟ್ ಆಫ್ ದಿಸ್ ಕಮರಿಕ್ ಪ್ರಾಕ್ಟಿಸ್ ಅದೆಲ್ಲ ಆಡೆಡ್ ಸಾಲ್ಟ್. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಮೊಸರನ್ನಕ್ಕೆ ಉಪ್ಪು ಹಾಕ್ತಾರೆ, ಮೊಸರು ಹಂಗೆ ತಿನ್ಬೇಕಾದ್ರೆ ಸಕ್ಕರೆ. ಎಕ್ಸಾಕ್ಟ್ಲಿ. 1 or other thing should be there. Yes. ಅದಕ್ಕೆ we have changed that. ಈ 2 ಪ್ರಾಕ್ಟಿಸಸ್ ಇತ್ತು ನಮ್ಮ ಮನೆಯಲ್ಲಿ. We add apple or banana and give that. Nice. ಈಗ
ಶುಗರ್ ಮತ್ತೆ ಸಾಲ್ಟ್ ಅಡಿಕ್ಷನ್ ಆಲ್ರೆಡಿ ಏನು ಅಡಿಕ್ಟ್ ಆಗ್ಬಿಟ್ಟಿದೀವಿ. ಸೊ ಅದರಿಂದ ಹೆಂಗ್ ಹೊರಗಡೆ ಬರೋದು ಮ್ಯಾಮ್? ಯಾ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವೇರ್ನೆಸ್. ನಾವು ನಮ್ಮ ಮೈಂಡಲ್ಲಿ ಕನ್ವಿನ್ಸ್ ಆಗಬೇಕು. ಇದು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ, ಬರೀ ಡಾಕ್ಟರ್ ಮುಂದೆ ಹೌದು ಮೇಡಮ್ ಅಲ್ಲ ಹೇಳ್ಬಿಟ್ಟು ಹೋಗಿ ಎಲ್ಲ ಕ್ಯಾಂಡಿ ಸಾಲ್ಟ್ ಎಲ್ಲ ತಿಂದಿದ್ರೆ ನೋ ಪಾಯಿಂಟ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒನ್ ಚಿಪ್ಸ್ ಪ್ಯಾಕೆಟ್ ಕೊಟ್ಟಿದ್ರೆ ಅದರಲ್ಲಿ ಎಷ್ಟು ಸಾಲ್ಟ್ ಹೋಗ್ತಾ ಇದೆ, ಎಷ್ಟು ಆ ಮಗುಗೆ ಅಡಿಕ್ಷನ್ ಆಗ್ತಾ ಇದ್ರೆ, ಆ್ಯಂಡ್ ದಟ್ ಹೌ ಮಚ್ ದಟ್ ಬೇಬಿ ಇಸ್ ಗೋಯಿಂಗ್ ಟು ಬಿ ಪುಷ್ಡ್ ಫಾರ್ ಒಬೇಸಿಟಿ, ಹೈಪರ್ ಟೆನ್ಷನ್ ಇನ್ ಅ ಅರ್ಲಿ ಲೈಫ್. ಅಡಲ್ಟ್ ಡಿಸೀಸಸ್ ಮಕ್ಕಳಿಗೆ ಬರ್ತಾ ಇದೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಫಸ್ಟ್ ಅವೇರ್ನೆಸ್. ಸೊ ನಮಗೆ ವಿ ಶುಡ್ ನೋ ದ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್. ಎರಡನೇದು ಫ್ಯಾಮಿಲಿ ಡಿಸ್ಕಷನ್. ಸೊ ಈಗ ಬರೀ ನಾನು ಅನ್ಕೊಂಡಿದ್ದೀನಿ ಇದು ಸಾಲ್ಟ್ ಬೇಡ, ಬೇರೆಯವರೆಲ್ಲ ಬೇಜಾನ್ ತಿಂತಾ ಇದ್ರೆ ಆಗಲ್ಲ. ಇಟ್ಸ್ ಅ ಫ್ಯಾಮಿಲಿ ಡಿಸಿಷನ್. ಹಾಗಾಗಿ ಎಲ್ಲರಿಗೂ ಹೇಳಬೇಕು, ನೋಡಿ ನಮ್ಮ ಮನೆಯಲ್ಲಿ ನಾವು ಇದನ್ನು ಕಡಿಮೆ ಮಾಡ್ತೀವಿ ಹೀಗೆ ಅಂತ. ವಿ ಶುಡ್ ಕನ್ವಿನ್ಸ್ ಅದರ್ಸ್. ಆವಾಗ ಇಟ್ ವಿಲ್ ಬಿ ಮೋರ್ ಸಸ್ಟೈನಬಲ್. ಇಲ್ಲಾದ್ರೆ ಒಂದ್ ದಿವಸ ಮಾಡ್ತೀರಾ, 2 ದಿವಸ ಮಾಡ್ತೀರಾ, ನಮ್ಮ ಊಟದಲ್ಲಿ ನಾವು ಕಡಿಮೆ ಮಾಡ್ತೀವಿ, ಬೇರೆಯವರೆಲ್ಲ ತಿಂತಾರೆ, ದೇರ್ ಇಸ್ ನೋ ಪಾಯಿಂಟ್. ಸೊ ದ ಟ್ವಿನ್ಸ್ ಸಾಲ್ಟ್ ಅಂಡ್ ಶುಗರ್ ಕನ್ಸಂಪ್ಷನ್ ಎಷ್ಟು ಮಾಡಬೇಕು, ಹೇಗ್ ಮಾಡಬೇಕು, ಯಾವ ರೀತಿ ಲಿಮಿಟ್ ಮಾಡಬೇಕು, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.